जादू है रे जादू तेरी बातों में सुनी सुनी काली काली रातों में तू रोशनी हो गया दिल जानी. ಅಥಣಿ ತಾಲೂಕಿನ ದರೂರು ಪಿಡಿಒ ಸಾಹೇಬ್ರು ಈತನ ಮನೆ ಸಂತೆಗೆ ಹಣನೇ ಇಲ್ವಂತೆ. ವಾಗ್ಮೋರೆ ಸಾಹೇಬ್ರು ಸರ್ಕಾರದ ಅನುದಾನವನ್ನ ಮನೆ ಸಂತೆಗಾಗಿ ಖರ್ಚು ಮಾಡಿಕೊಳ್ತಿದ್ದಾರಂತೆ. ಅದರಲ್ಲಿ 2020 ಬಿಸ್ಕೆಟ್ ಮತ್ತು ಹಾರ್ಲಿಕ್ಸ್ ಅನ್ನ ತೆಗೆದುಕೊಳ್ತಿದ್ದಾನಂತೆ. ಹೀಗೆ ತನ್ನ ಮನೆಯ ಸಂತೆಗಾಗಿ ಸರ್ಕಾರದಿಂದ ಬಂದಂತ 2,98,091 ರೂಪಾಯಿ ಹಣವನ್ನ ನುಂಗಿ ನೀರು ಕುಡಿದಿದ್ದಾನಂತೆ. 2025 ಮತ್ತು 26ನೇ ಸಾಲಿನಲ್ಲಿ ಸರ್ಕಾರದಿಂದ ಬಂದ ಅನುದಾನವನ್ನ ಸರ್ಕಾರದ ಕೆಲ ಖರ್ಚು ವೆಚ್ಚಗಳನ್ನು ಹಾಕಿಕೊಂಡು ಬೀದಿ ದೀಪಗಳು ಇರಬಹುದು, ತನ್ನ ಇಲಾಖೆಗೆ ಸಂಬಂಧಪಟ್ಟ ಕಾಮಗಾರಿಗಾಗಿ ಖರ್ಚು ಹಾಕಿಕೊಂಡು ಅನುದಾನದ ಹಣವನ್ನ ನುಂಗಿ ನೀರು ಕುಡಿದಿರುವಂತಹ ಈ ಪುಣ್ಯಾತ್ಮನಿಗೆ ಏನ್ ಹೇಳ್ಬೇಕೋ. ಎಷ್ಟ್ ಹೇಳಿದ್ರೂ ಈತ ಮಾತ್ರ ಬುದ್ಧಿ ಕಲಿತಾ ಇಲ್ಲ. ಈತನ ಮುಂದೆ ಲಬೋ ಲಬೋ ಅಂತ ಬಾಯ್ ಬಡ್ಕೊಳ್ಳೋದೊಂದೇ ದಾರಿಯಾಗಿದೆ. ಈತನ ಮೇಲೆ ಸಾಕಷ್ಟು ಬಾರಿ ಹಲವಾರು ಆರೋಪಗಳು ಕೇಳಿ ಬಂದಿದ್ದು, ಗ್ರಾಮದ ಮುಖಂಡರು ಮತ್ತು ಜನರು ಈತನ ಮೇಲೆ ಸಾಕಷ್ಟು ಆರೋಪಗಳನ್ನ ಮಾಡಿರುವ ಹಲವು ಉದಾಹರಣೆಗಳಿದ್ದು, ಇಂತಹ ನಾಲಾಯಕ್ ಪಿಡಿಒ ಸಾಹೇಬ್ರ ವಿರುದ್ಧ ಮೇಲಧಿಕಾರಿಗಳು ಕಾನೂನು ಕ್ರಮವನ್ನ ಕೈಗೊಳ್ಳುವುದಕ್ಕೆ ಯಾಕೆ ಹಿಂದೇಟಾಗ್ತಿದ್ದಾರೆ? ಇವರು ಏನಾದ್ರೂ ಮನೆಗೆ ಸೇಬು ಹಣ್ಣನ್ನ ಕೊಂಡುಕೊಳ್ಳಲು ದುಡ್ಡು ಪಡೆದುಕೊಂಡಿದ್ದಾರೋ ಏನೋ ಅಂತ ಸಾರ್ವಜನಿಕರು ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಯಾರದ್ದೋ ದುಡ್ಡು ಯಲ್ಲಮ್ಮನ ಜಾತ್ರೆ ಅನ್ನೋ ಹಾಗೆ ಮತ್ತೊಂದು ಗ್ರಾಮವಾದ ಸೌದಿಯಲ್ಲೂ ಕೂಡ ಈ ಸಾಹೇಬ್ರು ಸಾಕಷ್ಟು ಹಗರಣ ಮಾಡಿರುವ ಪ್ರಕರಣಗಳು ಕಂಡು ಬಂದಿವೆ. ಯಾಕಂದ್ರೆ ಸಾಹೇಬ್ರು 2 ಗ್ರಾಮ ಪಂಚಾಯಿತಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅಲ್ಲಿಯೂ ಕೂಡ ಇವರಿಗೆ ಸೊಳ್ಳೆಗಳ ಕಾಟ ಹೆಚ್ಚಾಗ್ಬಿಟ್ಟಿದ್ಯಂತೆ. ಈತ ಸರ್ಕಾರದ ಹಣವನ್ನ ಪಡೆದುಕೊಂಡು ಮೋಜು ಮಸ್ತಿ ಮಾಡುತ್ತಿದ್ದಾನೆ. ಇದೇ ಪುಣ್ಯಾತ್ಮ ಹಿಂದೆ ಒಂದು ಬಾರಿ ತನ್ನ ಗ್ರಾಮದಲ್ಲಿರುವ ಕಟ್ಟಡ ನಿರ್ಮಾಣ ಮಾಡಿದ ಗೋಡೆಯನ್ನ ಸುಖಾಸುಮ್ಮನೆ ಅದು ಕೆಟ್ಟು ಹೋಗಿದೆ ಅಂತ ಹೇಳ್ಕೊಂಡು ಅದರಲ್ಲೂ ಕೂಡ ಗ್ರಾಮದ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರೆದುಕೊಂಡು ನಿರ್ಮಾಣವಾದ ಗೋಡೆಯನ್ನ ತೆಗೆಯಲು ದಿನನಿತ್ಯ ಮಕ್ಕಳ ಕೈಯಲ್ಲಿ ದುಡಿಮೆ ಮಾಡಿಸಿಕೊಳ್ಳುವ ಸಾಚ ಈತ. ಚಿಕ್ಕ ಚಿಕ್ಕ ಮಕ್ಕಳ ದುಡಿಮೆ ಎಷ್ಟು ಅಂತ ನೀವು ಒಂದು ಬಾರಿ ಕೇಳಿದ್ರೆ ಹೇಸಿಗೆ ತಿನ್ನೋ ಹಂದಿಗೂ ಕೂಡ ಉರಿ ಬರುತ್ತಂತೆ. ಚಿಕ್ಕ ಮಕ್ಕಳ ದುಡಿಮೆಯ ಕೂಲಿಯನ್ನ ಎಷ್ಟು ಕೊಟ್ಟಿದ್ದಾರೆ ಅಂತ ನೀವೇನಾದ್ರೂ ಕೇಳಿದ್ರೆ ಶಾಕ್ ಆಗೋದಂತೂ ಗ್ಯಾರಂಟಿ. ಶಾಲೆಗೆ ಹೋಗುವ ಚಿಕ್ಕ ಮಕ್ಕಳನ್ನ ಹಿಡಿದುಕೊಂಡು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೇವಲ 1 ರೂಪಾಯಿನಂತೆ ಕೂಲಿ ನೀಡುವಂಥ ನಿಷ್ಠಾವಂತ ಪಿಡಿಒ ಈತ. ಈ ಸಂಪೂರ್ಣ ವಿಷಯವನ್ನ ನೋಡಿದ ಮೇಲೂ ಇನ್ನು ಮುಂದಾದ್ರೂ ಮೇಲಧಿಕಾರಿಗಳು ನಾಚಿಕೆ ಮಾನ ಮರ್ಯಾದೆ ಇದ್ರೆ ಈತನ ಮೇಲೆ ಕಾನೂನು ಕ್ರಮವನ್ನ ಕೈಗೊಳ್ತಾರೋ ಇಲ್ವೋ, ಅಥವಾ ಇವರು ಏನಾದ್ರೂ ತಮ್ಮ ಮನೆಗೆ ಚಿಕನ್ ತೆಗೆದುಕೊಂಡು ಹೋಗಲು ಈ ವಾಗ್ಮೋರೆ ಸಾಹೇಬ್ರ ಹತ್ತಿರ ಗಿಂಬಳವನ್ನ ತೆಗೆದುಕೊಳ್ತಾರೋ ಏನೋ ಎಂಬುದು ಸಾರ್ವಜನಿಕರ ಅನುಮಾನದ ಮಾತಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತಾಜಾ ಟೊಮ್ಯಾಟೊ ಸುದ್ದಿಗಳನ್ನ ಕಾದು ನೋಡಿ. ಅಲ್ರಿ ತೆಗೆದದ್ದು ಈಗ ಹೇಳ್ಬೇಕು. ಮೀಟಿಂಗ್ ಎದಕ್ಕೆ ಕರೆದ್ರಿ ನೀವು? ಈ ತೆಗೆದಾಗ ನೀವು ಈ ತಿಂಗಳದ ಹೇಳಿಲ್ಲ ಅಂದ್ರೆ ಯಾವಾಗ ಹೇಳಾರ ನೀವು? ಆಮೇಲೆ ಒಬ್ಬೊಬ್ಬರನ್ನ ಕರೆಸಿ ಹೇಳ್ತೀರಿ, ಒಬ್ಬೊಬ್ಬರನ್ನ ಕರೆಸಿ ಮೇಡಮ್ ರೀ. ಮೀಟಿಂಗ್ ಅಲ್ರಿ, ಈಗ ನೀವು ಹಾಲ್ ಮೀಟಿಂಗ್ ಇಟ್ಕೊಂಡು ಈ ಮೀಟಿಂಗ್ ಕರೆದಾಗ ನೀವು ಮಾಹಿತಿ ಕೊಡ್ಬೇಕು. ಈ ಮೀಟಿಂಗ್ದಾಗ ಖರ್ಚಾಗಿ ಹಾಲ್ ಮೀಟಿಂಗ್ ಇಟ್ಕೊಂಡು ಈ ಮೀಟಿಂಗ್ ಕರೆದ್ರಿ ನೀವು ಈಗ ಹೇಳ್ಬೇಕು ಬೇಡ ಮಾಹಿತಿ ಮೇಡಮ್ ರೀ. ಬರ್ರಿ ಒಬ್ಬೊಬ್ಬರನ್ನ ಬರ್ರಿ, ನಿಮ್ಮ ಕೆಲಸ ಅದ ವಿಡಿಯೋ ಮಾಡ್ರಿ. ನಿಮ್ಮ ಮೊಬೈಲ್ದಾಗ ಮಾಡಿಲ್ಲ, ನಮ್ಮ ಮೊಬೈಲ್ದಾಗ ಮಾಡ್ರಿ ತಗೋರಿ. ನಾವು ಹಾಲ್ ಮೀಟಿಂಗ್ ಹೇಳಿದ್ವಿ ಎಲ್ಲ ಹೇಳ್ರಿ. ನಾವು ಒಬ್ಬರು ಗೋಚರು ಆ ಬಿಲ್ ತೆಗೆದಿದ್ದು ಅದ್ರ ಬಗ್ಗೆ ನೀವು ಬರ್ಕೊಳ್ಳಂಗಿಲ್ಲ. ಆ ಮೀಟಿಂಗ್ ನಿಲ್ಲಿದಾಗ ಇವಾಗ ಬಿಲ್ ಆಯ್ತಂದ್ರೆ ಅದ್ರ ಬಗ್ಗೆ ನೀವು ಬರ್ಕೊತಿರಲ್ಲ. ಇದನ್ನ ಸೈಟ್ ಓಪನ್ ಆಗಿಲ್ಲ.
ಇವತ್ತು ಹಾಕತ್ತಾರನ ಇದ್ರಾಗ ಎಷ್ಟು ಒಂದು ಟೆಂಗ್ ಸುಲಿದ ರೇಟ ಯಾರು ಸುಲಿ ಅಂದರು ಯಾರು ಸುಲಿ ಅಂದಾರ ಇದನ್ನು ಇವಲ್ಲ ಪ್ರಜ್ವಲ್ ಕಾಂಟ್ರಾಕ್ಟ್ರ ನಿನಗೆ ಯಾರು ಸುಲಿ ಅಂದರು ಹಾಂ ಸುಲ್ ಹಾಕತ್ತಾರ ಅದ್ರಾಗ ಹಾಂ ಯಾನ ಇಲ್ಲ ಹೊಸ್ತಾನೆ ಅವ್ನು ಇಡೇ ಮಾಡ್ತಾರ ಕಂಪೌಂಡ್ ಕಟ್ಟಾಗ ಏನು ಮಾಡೋದನು ಯಾವ ಮಾಡೋದನು ಏನಂದೆ ಸರಿ ಏ ಏನು ಮಾಡವ ಇಟ್ಟಂಗೆ ಸುಲಿಯಾವ ಇವತ್ರನು ಎಷ್ಟು ಇವ್ ಕ್ರಾಕ ಹಳಿ ಒಂದು ಇಟ್ಟಂಗಿವ ನಿನಗೆಟು ಈ ಕಡೆ ಹಡಸಿ ಈ ಕಡೆ ಹಡಸಿ ನಿಮ್ಮ ಅಪ್ಪ ಯಾರು ತಟ್ಟಿ ಬಿತ್ತಾನೆ ಮಾರಿಗ್ಯಾರ ಕುಡ್ಡ ಹೇಳ್ತಾನಲ್ಲ ಓ ಏನು ಬರೀ ಹಳಿ ಇಟ್ಟಂಗೆ ಯೂಸ್ ಮಾಡತ್ತಾರೆ ಅಂಥದ್ದೇನ ಹುಡುಗರು ಮಾಡಿದ್ರು ಒಂದು ರೂಪಾಯಿ ಕೊಟ್ಟಾರ ಒಂದು ಇಟ್ಟಂಗಿ ಒಂದು ಹೊಡ್ಯಾಕ ಒಂದು ರೂಪಾಯಿ ಆತಾರೆ ಇಟ್ಟಂಗಿ ಎಷ್ಟು ಕೊಟ್ಟಾರೋ ಎಷ್ಟು ಹೇಳ್ರಿ ಹ್ಯಾಕ್ ಮಾಡತ್ರಿ ಎಲ್ಲ ಸಾಲಿ ಕೂಲ್ಸ್ ಎಲ್ಲ ಸ್ಕೂಲ್ ಸುಟಿ ದಿನ ಶನಿವಾರ ತೊಗೊಂಡ್ರಿ ಇದನ್ನೆಲ್ಲ ಹೊಡ್ಯಾಕ Hey,